ಹಾಯ್ ಹಲೋ ಫ್ರೆಂಡ್ಸ್, ರೇಖಾ ಫ್ಯಾಷನ್ ಡಿಸೈನಲ್ಲಿ ನಿಮ್ಮ ಸ್ವಾಗತ ಇದೆ. ಬನ್ನಿ ಫ್ರೆಂಡ್ಸ್, ನಾವು ಕೋಡ್ ಸೆಟ್ನ ಯಾವ ಥರ ಸ್ಟಿಚ್ ಮಾಡೋದು ನೋಡೋಣ ಫ್ರೆಂಡ್ಸ್. ಮೊದಲಿಗೆ ನಾವು ಅಳತೆ ನೋಡೋಣ. ನೋಡಿ, ಅಳತೆ ಬಂದುಬಿಟ್ಟು ಎದೆ ಸುತ್ತಳತೆ ಬಂದುಬಿಟ್ಟು 38, ಸೊಂಟ 34, ಆಮೇಲೆ ಆಸನದ ಸುತ್ತಳತೆ ಬಂದುಬಿಟ್ಟು 41 ಇದೆ. ಆಮೇಲೆ ಶೋಲ್ಡರ್ ಭುಜ ಬೇಕಿದ್ರಲ್ಲಿ ಫುಲ್ ನಾವು ಕೋಡ್ ಸೆಟ್ ಹೊಲಿಬೇಕಲ್ವ, ಅದು ಕಾಲರ್ ಟೈಪ್ ಇರುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ಭುಜ ನೀವು ಫುಲ್ ತೊಗೊಳ್ಳೇಬೇಕು. 15 ಇಂಚ್ ಇದೆ. ತೋಳಿನ ಉದ್ದ 22 ಮತ್ತು ತೋಳಿನ ಸುತ್ತಳತೆ ಬಂದುಬಿಟ್ಟು 5. ನೋಡಿ, ಮೊದಲಿಗೆ ಇದು ಶರ್ಟ್ ಕಾಲರ್ ಇರೋದ್ರಿಂದ ನೋಡಿ ಫ್ರೆಂಡ್ಸ್, ಈ ಬಟ್ಟೆ ಇದೆ. ಬಟ್ ಈ ಬಟ್ಟೆ ತುಂಬ ತಿಳುವಾಗಿರೋದ್ರಿಂದ ನಾನು ಇದಕ್ಕೆ ಲೈನಿಂಗ್ ಸಹ ಹಾಕ್ತಾಯಿದ್ದೀನಿ. ಅದಕ್ಕಾಗಿ ಫಸ್ಟು ಲೈನಿಂಗ್ನ ನಾವು ಕಟ್ ಮಾಡೋಣ. ನೋಡಿ, ಈ ಕಡೆ ಓಪನ್ ಸೈಡ್ ಇದೆ ಅಲ್ವಾ ಫ್ರೆಂಡ್ಸ್. ನೋಡಿ, ಇದು ಲೈನಿಂಗ್ ಇದೆ. ನೋಡಿ, ಇವಾಗ ಫಸ್ಟ್ ನಾವಿಲ್ಲಿ 1 ಇಂಚನ್ನು ಫೋಲ್ಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈ ಸೈಡನ್ನು 1 ಇಂಚ್ ನಾವು ಬಟನ್ ಕಾಜ್ ಬಟನ್ ಮಾಡಬೇಕಲ್ವಾ, ಅದಕ್ಕಾಗಿ 1 ಇಂಚನ್ನು ನಾವು ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿಕೊಂಡು ನೋಡಿ ಫುಲ್ ನೀಟಾಗಿ. ಅದರ್ವೈಸ್ ನೀವು ಇಲ್ಲಿ ಒಂದು ಲೈನ್ ಕೂಡ ಹಾಕೋಬೋದು, ಅದರ್ವೈಸ್ ನೀವು ಫೋಲ್ಡ್ ಕೂಡ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನೀವು ಫೋಲ್ಡ್ ಕೂಡ ಮಾಡ್ಬೋದು, ಅದರ್ವೈಸ್ ಒಂದು ಲೈನ್ ಕೂಡ ಹಾಕೋಬೋದು. ಇವಾಗ ನನ್ನ ಟಾಪ್ ಲೆಂತ್ ಬಂದುಬಿಟ್ಟು ಕೋಟ್ ಲೆಂತ್ ಬಂದುಬಿಟ್ಟು ಆ್ಯಕ್ಚುಲಿ ಶಾರ್ಟು ಲೆಂತ್ ಎರಡೂ ಇರುತ್ತೆ. ಬಟ್ ನಾನು ಬಂದುಬಿಟ್ಟು ಲಾಂಗ್ ಮಾಡ್ತಾಯಿದ್ದೀನಿ. ನಾನು ಡ್ರೆಸ್ ಟೈಪ್ ಕೂಡ ಮಾಡ್ಬೋದು, ಅದರ್ವೈಸ್ ಶಾರ್ಟ್ ಶರ್ಟ್ ಕೂಡ ಥರ ಮಾಡ್ಬೋದು. ಬಟ್ ನಾನು ಇಲ್ಲಿ ಲಾಂಗ್ ಮಾಡ್ತಾಯಿದ್ದೀನಿ. ನೋಡಿ, ಹೈಟ್ ಬಂದುಬಿಟ್ಟು 38 ಇದೆ. 38ಗೆ ಒಂದು ಪಾಯಿಂಟ್ ಇಟ್ಕೊಳ್ಳೋಣ. ಇದರಲ್ಲಿ ಲೈನಿಂಗ್ ಇರೋ ಕಾರಣಕ್ಕಾಗಿ ನಾವು ಇಲ್ಲಿ ಸ್ಟಿಚಿಂಗ್ನ ಬಿಡೋದು ಬೇಡ ಫ್ರೆಂಡ್ಸ್. ಬರೀ ಲೈನಿಂಗಲ್ಲಿ ಉದ್ದಕ್ಕೆ ಹಿಂಗೆ 1 ಇಂಚ್ ಬಿಟ್ಬಿಟ್ಟು ನೀವು ಹುಕ್ ಪಟ್ಟಿ ಬಟನ್ ಪಟ್ಟಿಗೆ 1 ಇಂಚನ್ನು ನಾವು ಈ ಥರ ಲೈನ್ ಹಾಕೊಳ್ಬೇಕು. ನೋಡಿ, ಈ ಥರ ಲೈನ್ ಹಾಕ್ಕೊಂಡಿದ್ದೀವಿ. ಇವಾಗ ಇಲ್ಲಿ ಬಂದು ಭುಜ ತೊಗೊಳ್ಳೋಣ. ನೋಡಿ, ಅದರ್ವೈಸ್ ನೀವು ಈ ಥರ ಫೋಲ್ಡ್ ಕೂಡ ಮಾಡ್ಕೊಂಡು ಇಟ್ಕೋಬೋದು. ಫೋಲ್ಡ್ ಮಾಡಿ ಪಿನ್ ಮಾಡಿಕೊಂಡ್ರೆ ಇನ್ನೂ ಬೆಟರ್. ನೋಡಿ, ಈ ಥರ. ಇವಾಗ ಏನು ಮಾಡೋಣ, ನಾವು ಭುಜ ತೊಗೊಳ್ಳೋಣ ಫ್ರೆಂಡ್ಸ್. ಇವಾಗ ಭುಜ ಬಂದುಬಿಟ್ಟು 15 ಇಂಚ್ ಇದೆ. 15ಲ್ಲಿ ಅರ್ಧ ಮಾಡಿಬಿಟ್ಟು 7.5 ತೊಗೊಳ್ಳೋಣ. ನೋಡಿ, 7.5 ಭುಜ ತೊಗೊಳ್ಳೋಣ. ಮತ್ತು ಅರ್ಧ ಇಂಚ್ ನಾವು ಸ್ಟಿಚಿಂಗ್ ತೊಗೊಳ್ಳೋಣ. ಅಂದರೆ ಒಟ್ಟಿಗೆ 8 ಇಂಚ್ ಆಯಿತು. ಅದೇ ಥರ 8 ಇಂಚ್ ಇಲ್ಲಿ ತೊಗೊಳ್ಳೋಣ. ಆಮೇಲೆ ನೋಡಿ, ಕಂಕಳು ಸಹ 8 ಇಂಚ್ ನೀವು ತೊಗೊಳ್ಳೇಬೇಕು ಫ್ರೆಂಡ್ಸ್. ನಾವು ಇದು ಫ್ರಂಟ್ ಪಾರ್ಟ್ ಮಾತ್ರ ಕಟ್ ಮಾಡ್ತಾ ಇದ್ದೀವಿ. 4 ಪೀಸ್ ನಾನು ಒಟ್ಟಿಗೆ ಇಟ್ಕೊಂಡಿಲ್ಲ, ಓಪನ್ ಸೈಡ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬ್ಯಾಕ್ ಪಾರ್ಟನ್ನು ಸೆಪ್ರೇಟಾಗಿ ಕಟ್ ಮಾಡಬೇಕು. ಇವಾಗಿಲ್ಲಿ ನಾನು ಓನ್ಲಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಭುಜ ಬಂದುಬಿಟ್ಟು 8 ಇಂಚ್ ಇಟ್ಟಿದ್ದೀನಿ, ಕಂಕಳು ಸಹ 8 ಇಂಚ್ ಇಟ್ಟಿದ್ದೀನಿ. ಇವಾಗ ಇಲ್ಲಿ ಬಂದುಬಿಟ್ಟು ಎದೆ ಸುತ್ತಳತೆ ನೋಡೋಣ. ಎದೆ ಸುತ್ತಳತೆ ಬಂದುಬಿಟ್ಟು ನಮ್ಮದು 38 ಇದೆ. 38ದ 4ನೇ ಭಾಗ ಬಂದುಬಿಟ್ಟು 9.5 ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಏನು 9.5 ಇದೆ ಅಷ್ಟೇ 9.5ನೇ ತೊಗೊಳ್ಳೋಣ. ನೋಡಿ, 9.5 ತೊಗೊಂಡಿದ್ದೀನಿ. ಪ್ಲಸ್ ಇಲ್ಲಿ ನಾವು ಬಂದುಬಿಟ್ಟು 2 ಇಂಚ್ ತೊಗೋಬೇಕು. 2 ಇಂಚ್ ಬಂದುಬಿಟ್ಟು ನಿಮ್ಮದು ಲೂಸಿಂಗ್ ಆ್ಯಡ್ ಇರುತ್ತೆ ಮತ್ತು ಸ್ಟಿಚಿಂಗ್ ಕೂಡ ಆ್ಯಡ್ ಇರುತ್ತೆ. ಅದಕ್ಕಾಗಿ ನಾನಿಲ್ಲಿ 2 ಇಂಚ್ ತೊಗೊಳ್ತಾ ಇದ್ದೀನಿ. ನಿಮ್ಮ ಅಳತೆ ಯಾವುದಾದ್ರೂ ಇಲ್ಲಿ ಎದೆ ಸುತ್ತಳತೆ 4ನೇ ಭಾಗ ತೊಗೊಳ್ಳಿ, ಅದಕ್ಕೊಂದು ಪಾಯಿಂಟ್ ಇಟ್ಕೊಳ್ಳಿ, ಮತ್ತು ಮುಂದಕ್ಕೆ 2 ಇಂಚ್ ನೀವು ಸೇರಿಸ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ಸ್ಟಿಚಿಂಗ್ ಬಂದುಬಿಟ್ಟು ಇಷ್ಟಕ್ಕೆ ಮಾತ್ರ ಮಾಡ್ತೀವಿ. ಇದು ಆಟೋಮೆಟಿಕ್ ಇದನ್ನೇ, ಇದರಲ್ಲಿ ಲೂಸಿಂಗ್ ಸೇರಿರುತ್ತೆ. ಇವಾಗ ಸೊಂಟ ಬಂದುಬಿಟ್ಟು ನಮ್ಮ ಸೊಂಟದ ಉದ್ದ ಬಂದುಬಿಟ್ಟು ಕಾಮನ್ ಆಗಿ ಸ್ಟ್ಯಾಂಡರ್ಡ್ ಸೈಜ್ 15 ಇಂಚ್ ಇರುತ್ತೆ. ಅದೇ 15 ಇಂಚನ್ನು ನಾವು ಇಲ್ಲಿ ತೊಗೊಳ್ಳೋಣ. ಆಮೇಲೆ ಬಾಡಿ ಲೆಂತ್ ಬಂದುಬಿಟ್ಟು 20ರಿಂದ 21 ಗಂಟೆ ಇರುತ್ತೆ. ಇವಾಗ ಇದು 21 ಗಂಟೆ ನಾವು ಇಟ್ಕೊಳ್ಳೋಣ. ಇಲ್ಲಿ ಸೊಂಟದ ಸುತ್ತಳತೆ ನೋಡಿ, ಸೊಂಟದ ಸುತ್ತಳತೆ ಬಂದುಬಿಟ್ಟು 34 ಇದೆ. 34 ಅಂದರೆ 8.5 ಆಯಿತು ಫ್ರೆಂಡ್ಸ್. ಮತ್ತು ಅದರಲ್ಲಿ ನಾವು 2 ಇಂಚ್ ಸೇರಿಸೋಣ. ಲೂಸಿಂಗು ಮತ್ತು ಸ್ಟಿಚಿಂಗು ಎರಡು ಆ್ಯಡ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಕೂಡ ನೋಡಿ, ಇಲ್ಲಿ ಬಂದುಬಿಟ್ಟು ಇಷ್ಟಕ್ಕೆ ನಾವು ಸ್ಟಿಚ್ ಮಾಡಬೇಕು. ನೋಡಿ, ಹೀಗೆ. ಇವಾಗ ಇಲ್ಲಿ ಸೊಂಟ ಮೀನ್ಸ್ ಆಸನದ ಸುತ್ತಳತೆ ಬಂದುಬಿಟ್ಟು 41 ಇದೆ. 41 ಅಂದರೆ 10 ಕಾಲು ಆಯಿತು ಫ್ರೆಂಡ್ಸ್. ಮತ್ತು ಇಲ್ಲಿ ಸಹ 2 ಇಂಚು ಸ್ಟಿಚಿಂಗ್. ಇವಾಗ ನೋಡಿ, ಇದನ್ನ ನಾವು ಮಾಮೂಲಿ ಡ್ರೆಸ್ ಹೆಂಗೆ ಮಾಡ್ತೀವಿ ಅದೇ ಥರ ಎಲ್ಲನೂ ಶೇಪ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಶೇಪ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ನೋಡಿ, ಫ್ರಂಟ್ ಓಪನ್ ಇರೋದ್ರಿಂದ ನಾವು ಸೈಡ್ ಕಟ್ಸ್ ಮಾಡೋಂಗಿಲ್ಲ ಫ್ರೆಂಡ್ಸ್. ಸೈಡ್ ಕಟ್ ಮಾಡಿದ್ರೆ ಫ್ರಂಟು ಕಟ್ಟು ಸೈಡ್ ಕೊಟ್ಟು ಅದು ವೇಸ್ಟ್ ಕೊಟ್ಕೊಳ್ತಾರೆ, ಕೋಡ್ ಕೊಡ್ತಾರೆ, ಕಾಣಲ್ಲ ಫ್ರೆಂಡ್ಸ್. ಅದಕ್ಕಾಗಿ ಇದನ್ನ ಸ್ವಲ್ಪ ಅಂಬ್ರೆಲಾ ಥರ ಇದು ಎಲ್ಲಿ ಗಂಟ ಬರುತ್ತೋ ಅಲ್ಲಿ ಗಂಟ ಸುಮ್ಮನೆ ಒಂದು ಲೈನ್ ಹಾಕೊಳ್ಳೋಣ. ನೋಡಿ, ಹೀಗೆ. ಇವಾಗ ನಮ್ದು ಇಲ್ಲಿ ಎಂಡ್ ಬಂದುಬಿಟ್ಟು 38 ಬಂದುಬಿಟ್ಟು ಇಲ್ಲಿ ಗಂಟ ಎಂಡ್ ಇದೆ. ನೋಡಿ, ಇದು ಜಸ್ಟ್ ಓನ್ಲಿ ಫ್ರಂಟ್ ಪಾರ್ಟ್ ಆಯಿತು ಫ್ರೆಂಡ್ಸ್. ನೋಡಿ, ಬ್ಯಾಕ್ ಪಾರ್ಟ್ ನಾವು ಇನ್ನೂ ತೆಗಿಬೇಕು. ನೋಡಿ, ಇಲ್ಲಿ ಬಂದುಬಿಟ್ಟು ಇವಾಗ ಆರ್ಮೋಲ್ ಶೇಪನ್ನು ಮಾಡೋಣ. ನೋಡಿ, ಮಾಮೂಲಿ ಇಲ್ಲಿ ಬಂದುಬಿಟ್ಟು ಕಾರ್ನರಿಂದ ಇದು 1.5 ಇಂಚ್. ನೋಡಿ, ಹೀಗೆ ಈ 1.5 ಇಂಚ್ ತೊಗೊಂಡ್ಬಿಟ್ಟು ಫ್ರೆಂಡ್ಸ್ ಈ ಆರ್ಮ್ ಸ್ಕೇಲ್ನ ತೊಗೊಂಡ್ಬಿಟ್ಟು ಇಲ್ಲಿ ನಾವು ಶೇಪ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಇದು ಬಂದುಬಿಟ್ಟು ಹೀಗೆ ಶೇಪ್ ಮಾಡ್ಕೊಳ್ಳೋಣ. ಇದು ಆ್ಯಕ್ಚುಲಿ ಫ್ರಂಟ್ ಶೇಪ್ ತೆಗಿಬೇಕು, ಬಟ್ ನಾನು ಇಲ್ಲಿ ಫಸ್ಟ್ ಬ್ಯಾಕ್ ಶೇಪನ್ನು ಮಾಡ್ಕೊಂಡ್ಬಿಟ್ಟು ಬ್ಯಾಕ್ ಕಟ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಫ್ರಂಟ್ ಶೇಪ್ ತೆಗಿತೀನಿ ಫ್ರೆಂಡ್ಸ್. ನೋಡಿ, ಹೀಗೆ ಇದನ್ನ ಶೇಪ್ ಮಾಡೋಣ. ಆಮೇಲೆ ಇಲ್ಲಿ ಫ್ರಂಟ್ ನೆಕ್ ತೆಗಿಬೇಕಲ್ವ ಫ್ರೆಂಡ್ಸ್, ಇದು ಕಾಲರ್ ಟೈಪ್ ಇರುತ್ತೆ. ಅದಕ್ಕಾಗಿ ನೋಡಿ 2.5 ಬಂದುಬಿಟ್ಟು ನಾನು ನೆಕ್ ವಿಡ್ ತೊಗೊಳ್ತಾ ಇದ್ದೀನಿ. ಅದೇ ಥರ ನೆಕ್ ಡೆಪ್ತ್ ಕೂಡ 2.5 ತೊಗೊಂಡು ಇಲ್ಲಿ ಚಿಕ್ಕದಾಗಿ ಬಾಕ್ಸ್ ಮಾಡ್ಕೊಳ್ಳೋಣ. 2.5 ಇಂಚಿದು
ನೋಡಿ ಹೀಗೆ, ಮತ್ತು ಇದು ಹೀಗೆ ಇದು ಬಂದುಬಿಟ್ಟು ಸ್ವಲ್ಪ ಹೀಗೆ ಮಾಡಿದ್ರೆ ಓಕೆ ನೋಡಿ. ಆಮೇಲೆ ಇಲ್ಲಿ ಬಂದುಬಿಟ್ಟು 1 ಇಂಚ್ ಬಂದುಬಿಟ್ಟು ಶೋಲ್ಡರ್ ಡ್ರಾಪ್ ಇರುತ್ತೆ, ಶೋಲ್ಡರ್ ಡೌನು 1 ಇಂಚ್ ನೋಡಿ. ಈ ಕ್ರಾಸ್ ಲೈನ್ ಇಲ್ಲಿ ಹೀಗೆ ನೋಡಿ ಫ್ರೆಂಡ್ಸ್. ನೋಡಿ ಮತ್ತೊಂದು ಇನ್ನೊಂದು ಸರ್ತಿ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಬಂದುಬಿಟ್ಟು ನಮ್ಮ ಕಸ್ಟಮರ್ದು ಭುಜ ಎಷ್ಟಿದೆ ಅಷ್ಟುದು ಅರ್ಧ, ಮತ್ತು ಅರ್ಧ ಇಂಚ್ ಸ್ಟಿಚಿಂಗೋಸ್ಕರ. ಫುಲ್ ಭುಜ ಮತ್ತು ಅರ್ಧ ಇಂಚ್ ಸ್ಟಿಚಿಂಗು ಅಷ್ಟೇ. ಈ ಶೋಲ್ಡರ್ ಎಷ್ಟು ತೊಗೊಂಡಿವಿ ಅಷ್ಟೇ ನಾವು ಕಂಕ್ಳು ತೊಗೋಬೇಕು. ಎದೆ ಸುತ್ತಳತೆ 4ನೇ ಭಾಗ ರೆಡಿ ಎಷ್ಟಿರುತ್ತೋ ಅಷ್ಟು ನೀವು ಮೆಜರ್ಮೆಂಟ್ ಎಷ್ಟು ತೊಗೊಳ್ದಿರ ಬಾಡಿ ಮೇಲೆ ಅಷ್ಟೇ. ಅದರಲ್ಲಿ ಪ್ಲಸ್ 2 ಇಂಚ್ ಲೂಸಿಂಗ್ ಬಿಡಿ. ಆಮೇಲೆ ಸೊಂಟ ಸುತ್ತಳತೆ ಕೂಡ ಸೇಮ್, ಅಲ್ಲಿ ಕರೆಕ್ಟಾಗಿ ನೀವು ಏನು ಮೆಜರ್ಮೆಂಟ್ ತೊಗೊಳ್ದಿರ ಅಷ್ಟೇ ತೊಗೊಳ್ಳಿ, ಮತ್ತು ಪ್ಲಸ್ 2 ಇಂಚ್ ಮಾಡಿ. ಆಮೇಲೆ ಸೊಂಟ ಇದು ಆಸನದ ಹತ್ರ ಕೂಡ ಅಷ್ಟೇ ಪ್ಲಸ್ 2 ಮಾಡಿ. ಆಮೇಲೆ ಇದು ಬಂದುಬಿಟ್ಟು ಫ್ರಂಟ್ ಓಪನ್ ಇರೋದ್ರಿಂದ ನಾನಿಲ್ಲಿ ಓಪನ್ ಪೀಸ್ ಇಟ್ಕೊಂಡಿನಿ ಫ್ರೆಂಡ್ಸ್. ನೋಡಿ ಓಪನ್ ಪೀಸ್ ಇಟ್ಕೊಂಡು 1 ಇಂಚ್ ನಾನು ಕಾಜ್ ಬಟನ್ ಪಟ್ಟಿಗೆ ಬಿಟ್ಟು ಆ ಕಡೆ ಡ್ರಾಯಿಂಗ್ ಮಾಡೀನಿ. ಇವಾಗ ಕಟ್ ಮಾಡೋಣ. ಇವಾಗ ಬ್ಯಾಕ್ ಪಾರ್ಟ್ನ ಸೆಪ್ರೇಟಾಗಿ ತೆಗಿಬೇಕಿತ್ತು, ಓನ್ಲಿ ಫ್ರಂಟ್ ಪಾರ್ಟ್ನ ತೆಗಿತಾ ಇದ್ದೀನಿ ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸ್ ಕಟ್ ಮಾಡಾಗಿದೆ. ನೋಡಿ ಇದು ಹೆಂಗಿದೆ ಹಂಗೇ ಕಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಕೋಟ್ ಬಂದುಬಿಟ್ಟು 23ಇಂದ 21 ಲೆಂತ್ ಮಾತ್ರ ಇರುತ್ತೆ. ನೋಡಿ ಇಷ್ಟೇ ಇರುತ್ತೆ. ಬಟ್ ಇಲ್ಲಿ ಬಂದುಬಿಟ್ಟು ಲೆಂತ್ ತೆಗಿಬೇಕು ನನಗೆ, ಅದಕ್ಕಾಗಿ ಸ್ವಲ್ಪ ಲೆಂತ್ ಇಟ್ಕೊಂಡಿದ್ದೀನಿ. ನೋಡಿ ಕೋಟ್ ಬಂದುಬಿಟ್ಟು ಇಷ್ಟೇ, ಶರ್ಟ್ ಡ್ರೈ ಇರುತ್ತಲ್ವ ನಮ್ಮದು ಅಷ್ಟೇ ಉದ್ದ ಇರುತ್ತೆ, ಇಷ್ಟೇ ಇರುತ್ತೆ. ಬಟ್ ನಾನು ಇಲ್ಲಿ ಲೆಂತಾಗಿ ತೊಗೊಂಡಿದ್ದೀನಿ. ಆಮೇಲೆ ಕಾಟನ್ ಬಟ್ಟೆ ಇದ್ದರೆ ನೀವು ಲೈನಿಂಗ್ ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಕಾಟನ್ ಬಟ್ಟೆ ಎಲ್ಲ ಸಿಂಥೆಟಿಕ್ ಇದೆ, ಅದಕ್ಕಾಗಿ ನಾನು ಲೈನಿಂಗ್ ಹಾಕ್ತಾಯಿದ್ದೀನಿ. ನೋಡಿ ಇದು ಫ್ರಂಟ್ ಪಾರ್ಟ್ ಆಯಿತು ಫ್ರೆಂಡ್ಸ್. ನೋಡಿ ಇದು ಫ್ರಂಟ್. ಇವಾಗ ನಾವು ಬ್ಯಾಕ್ ತೊಗೊಳ್ಳೋಣ. ನೋಡಿ ಸೇಮ್ ಇದೇ ಬಟ್ಟೆ ತೊಗೊಳ್ಳಿ, ಮತ್ತು ಇವಾಗ ಲಾಕ್ ಸೈಡ್ ತೊಗೊಳ್ಳೋಣ. ನೋಡಿ ಇದು ಓಪನ್ ಸೈಡ್ ಇತ್ತು, ಇವಾಗ ಲಾಕ್ ಸೈಡ್ ತೊಗೊಳ್ಳೋಣ. ಆಮೇಲೆ ನಾವು ಗುಂಡಿ ಪಟ್ಟಿಗೋಸ್ಕರ ಬಿಟ್ಟಿರೋ ಜಾಗನ ಈ ಕಡೆ ಜರುಗಿಸ್ಕೊಳ್ಳೋಣ. ನೋಡಿ ಆ 1 ಇಂಚೇನು ಎಕ್ಸ್ಟ್ರಾ ಬಿಟ್ಟಿದೆ ಅಲ್ವಾ, ಅದು ಈ ಕಡೆ ತೊಗೋ ಅವಶ್ಯಕತೆ ಇಲ್ಲ, ಇದು ಎಕ್ಸ್ಟ್ರಾ. ನೋಡಿ ಹೀಗೆ ಇದು ಎಕ್ಸ್ಟ್ರಾ, ಇದು ಗುಂಡಿ ಪಟ್ಟಿ ಇದಾಯ್ತಾ. ಇವಾಗ ಸೇಮ್ ಇದೇ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಬಟ್ ನೋಡಿ ನಾವು ಇಲ್ಲಿ 1 ಇಂಚ್ ನಾವು ಕಮ್ಮಿ ಮಾಡಿದ್ವಿ, ಅದೇ ಥರ 1 ಇಂಚ್ ನಾವು ಮತ್ತೆ ಹೈ ಕುಟ್ಕೋಬೇಕು. ಯಾಕಂದರೆ ಕಾಲರ್ ಸ್ಟಿಚ್ ಮಾಡೋವಾಗ ಬ್ಯಾಕ್ ಸೈಡ್ ಕಾಲರ್ ಫ್ರಂಟ್ ಇಳಿಕೋಬಾರ್ದು. ಆಮೇಲೆ ಫ್ರಂಟ್ ಚೆಸ್ಟ್ ನಾವು ಬಗ್ದಾಗ ಮಾಡಿದಾಗ ಚೆಸ್ಟ್ ನಮ್ಗೆ ಕಾಣಬಾರ್ದು ಅಂದರೆ 1 ಇಂಚ್ ನೀವು ಇಲ್ಲಿ ಹೈ ಕೊಡಲೇಬೇಕು ಫ್ರೆಂಡ್ಸ್. ನೋಡಿ ಹೀಗೆ 1 ಇಂಚ್ನ ನೀವು ಎಕ್ಸ್ಟ್ರಾ ಕುಟ್ಕೋಬೇಕು. ನೋಡಿ 1 ಇಂಚ್, ಇಲ್ಲಿಂದ ಕೂಡ 1 ಇಂಚ್ ಸೇಮ್, ಇದು ಹೆಂಗಿದೆ ಹಂಗೇನೆ. ಬಟ್ 1 ಇಂಚ್ ಮಾತ್ರ ಹೈ ಕುಟ್ಕೋಬೇಕು ಸೇಮ್ ಎಲ್ಲನೂ. ಆಮೇಲೆ ಬ್ಯಾಕ್ ಸೈಡ್ ಕೂಡ ಫ್ರೆಂಡ್ಸ್ ನೋಡಿ ಇಲ್ಲೇನು 2.5 ಇಂಚ್ ಅಗಲ ಇದೆ ಅಲ್ವಾ, ಅದೇ 2.5 ಇಂಚ್ ಕತ್ತಿನ ಅಗಲ ಹಾಗೆ ಇರುತ್ತೆ. ಮತ್ತು ಇಲ್ಲಿ ಟೀಪ್ ಬಂದುಬಿಟ್ಟು ಓನ್ಲಿ 1 ಇಂಚ್ ಇರುತ್ತೆ ಫ್ರೆಂಡ್ಸ್. ನೋಡಿ ಬಂದುಬಿಟ್ಟು ಇದರಲ್ಲಿ ಚಿಕ್ಕದಾಗಿ ರೌಂಡ್ 1 ಇಂಚ್ ಮಾತ್ರ ಬ್ಯಾಕ್ ಸೈಡ್ ಡೀಪ್. ಆಮೇಲೆ ಇದು ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ. 8 ಇಂಚ್ ಆಯಿತಾ, ಓಕೆ ಇಲ್ಲಿ 8 ಇಂಚ್ ಬರ್ತಾ ಇದೆ ನಮ್ಮದು. ಸೇಮ್ ಇದೇನಿದೆ ಹಾಗೇ ಕಟ್ ಮಾಡ್ಕೋಬೇಕು. ಕಟ್ ಮಾಡಾದಮೇಲೆ ನೋಡಿ ಫ್ರೆಂಡ್ಸ್, ಕಟ್ ಮಾಡಾದಮೇಲೆ ನಾವು ಫ್ರಂಟ್ನ ಆರ್ಮ್ ಶೇಪ್ನ ನಾವು ಇದು ಮಾಡಿಲ್ಲ, ಇನ್ನು ಫ್ರಂಟ್ ಕಟಿಂಗ್ ಮಾಡಿಲ್ಲ. ಇದು ಬ್ಯಾಕ್ ಕಟ್ಟಿಂಗ್ ಅಷ್ಟೇ ಮಾಡಿರೋದು, ಬಿಕಾಸ್ ನನಗೆ ಬ್ಯಾಕ್ ಕಟ್ ಮಾಡೋವಾಗ ಈ ಸುಲಭ ಆಗಲಿ. ಇವಾಗ ಇದರಲ್ಲಿ ನಾನು ಫ್ರಂಟ್ ಕೂಡ ಹೇಳ್ತಾ ಇದ್ದೀನಿ. ನೋಡಿ ಫ್ರಂಟ್ ಕಟ್ ಮಾಡೋವಾಗ ಇಲ್ಲಿಂದ ಒಂದು ಸ್ವಲ್ಪ 1/2 ಇಂಚ್ ನೀವು ಒಳಗಡೆ ಹೋಗಿ. ನಾವು ಬೇರೆ ಕಾಲರ್ ಡ್ರೆಸ್ಗೆಲ್ಲನೂ 1 ಇಂಚ್ ಒಳಗಡೆ ಹೋಗ್ತೀವಿ. ಬಟ್ ಇದು ಕೋಟ್ ಸೆಟ್ ಇರೋದ್ರಿಂದ ನಾನು 1/2 ಇಂಚ್ ಮಾತ್ರ ಹೋಗ್ತಾಯಿದ್ದೀನಿ, ಸ್ವಲ್ಪ ಲೂಸಾಗೇ ಇರುತ್ತೆ ಇದು. ಹಂಗಾಗಿ ನೋಡಿ ಹೀಗೆ ಕ್ರಾಸ್ ಲೈನ್ ಕುಟ್ಕೊಂಡು ಇದಕ್ಕೆ ಮತ್ತೆ ಫ್ರಂಟ್ ಶೇಪ್ ನೋಡಿ ಇಷ್ಟು ಮಾತ್ರ ಒಳಗಡೆ ಹೋದರೆ ಸಾಕು, ಜಾಸ್ತಿ ಒಳಗಡೆ ಹೋಗೋ ಅವಶ್ಯಕತೆ ಇಲ್ಲ. ನೋಡಿ ಇದು ಬ್ಯಾಕ್ ಆಯಿತು, ಇದು ಫ್ರಂಟ್. ಇವಾಗ ಫಸ್ಟು ಬ್ಯಾಕ್ ಕಟ್ ಮಾಡ್ಕೊಳ್ಳೋಣ. ನೋಡಿ ನಾನೇನು ವ್ಯತ್ಯಾಸ ಮಾಡಿದೆ ಅಂದರೆ 1 ಇಂಚ್ ಮಾತ್ರ ಬ್ಯಾಕ್ ಸೈಡು ಹೈ ಕೊಟ್ಟಿದ್ದೀನಿ. ಆಮೇಲೆ ಲಾಕ್ ಸೈಡ್ ನೋಡಿ, ಲಾಕ್ ಸೈಡ್ನ ನಾನು ಹೋಲ್ಡಿಂಗ್ ಸೈಡ್ನ ನನ್ನ ಕಡೆ ಇಟ್ಕೊಂಡಿದ್ದೀನಿ. 1 ಇಂಚ್ ಕತ್ತಿನ ಆಳ, 2.5 ಇಂಚ್ ಕತ್ತಿನ ಅಗಲ ಮಾಮೂಲಿ. ನೋಡಿ 1 ಇಂಚ್ ಮಾತ್ರ ಹೈ ಕುಟ್ಕೊಂಡು ಸೇಮ್ ಅದು ಹೆಂಗಿದೆ ಹಂಗೇ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಇದು ಇರೋದ್ರಿಂದ ನನಗೆ ಬ್ಯಾಕ್ ಶೇಪ್ ಕಟ್ ಮಾಡೋಕ್ಕೆ ಸುಲಭ ಆಯಿತು. ನೋಡಿ ಇದು ಹೆಂಗಿದೆ ಹಂಗೇ ಕಟ್ ಮಾಡೋಣ. ಇವಾಗ ಏನು ಮಾಡೋಣ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಇವಾಗ ಇದು ಆಯಿತಾ. ಇವಾಗ ನಾವು ಫ್ರಂಟ್ ಏನಿದೆ ಅಲ್ವಾ ಫ್ರಂಟನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಬ್ಯಾಕ್ ಆಯಿತು ಇದು, ಇವಾಗ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ನೋಡಿ ಫ್ರೆಂಡ್ಸ್ ಇದು ಕಟ್ ಮಾಡಾಯಿತು. ಇವಾಗ ಏನು ಮಾಡೋಣ, ಇದನ್ನು ನಾವು ಬ್ಯಾಕ್ ನೋಡಿ ಇದು ಫ್ರಂಟ್ ಆಯಿತು ಮತ್ತು ಇದು ಬ್ಯಾಕ್ ಆಯಿತು. ಇವಾಗ ಇದು ಲೈನಿಂಗ್ ಕಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ಬಂದುಬಿಟ್ಟು ಇಷ್ಟೇ ನಾವು ಫೋಲ್ಡ್ ಮಾಡಬೇಕಂತ ಒಂದು ಸ್ವಲ್ಪ ನ್ಯಾಚ್ ಹಾಕ್ಕೊಬಿಡಿ, ಮತ್ತು ಇಲ್ಲಿ ಕೂಡ ನ್ಯಾಚ್ ಹಾಕ್ಕೊಳ್ಳಿ.
ನೋಡಿ ಫ್ರೆಂಡ್ಸ್, ಬ್ಯಾಕ್ ಫ್ರಂಟ್ ಎರಡು ಕಟ್ಟಿಂಗ್ ಆಗಿದೆ. ಇವಾಗ ನಾವು ಈ ಬಟ್ಟೆ ಇದೆಯಲ್ವ ಇದ್ರ ಮೇಲೆ ಸೇಮ್ ಇದು ಹಿಂಗೆ ತೆಗೆಯೋಣ. ನೋಡಿ, ಇದು ಇವಾಗ ಫ್ರಂಟ್ ಇದೆಯಲ್ವ ಓಪನ್ ಇದೆ, ಅದೇ ಥರ ಸೇಮ್ ಇದು ಕೂಡ ನಾವು ಓಪನ್ ಸೈಡನ್ನು ನಮ್ಮ ಕಡೆ ಇಟ್ಕೊಳ್ಳೋಣ. ಅದು ಹೆಂಗಿದೆ ಹಂಗೇ ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಓಪನ್ ಸೈಡನ್ನು ಇಟ್ಕೊಂಡಿದ್ದೀನಿ. ಇವಾಗ ಮತ್ತೆ ಈ ಓಪನ್ ಸೈಡ್ ಸೇಮ್ ಇದು ಹೆಂಗಿದೆ ಹಂಗೆ ಇಟ್ಕೊಳ್ಳೋಣ. ನೋಡಿ, ಇದು ಬ್ಯಾಕ್ ಪೀಸ್ ಇದೆ, ಇದು ಸೆಪ್ರೇಟಾಗಿ ಇಟ್ಕೊಳ್ಳೋಣ. ಹೀಗೆ ಇಟ್ಕೊಂಡು ಆ್ಯಸ್ ಯೂಶ್ವಲ್ ಇದು ಏನಿದೆ ಹಾಗೇನೆ ನಾವು ಕಟ್ ಮಾಡೋಣ. ಇದಕ್ಕೆ ಎಲ್ಲಿ ಜಾಗ ಬಿಡೋಂಗಿಲ್ಲ, ಎಕ್ಸ್ಟ್ರಾ ಮಾತ್ರ 1 ಇಂಚ್ ಮಾತ್ರ ಸ್ಟಿಚಿಂಗ್ಗೋಸ್ಕರ ಬಿಡಿ, ಮಿಕ್ಕಿದ ಎಲ್ಲಿನೂ ಬಿಡೋಂಗಿಲ್ಲ ಫ್ರೆಂಡ್ಸ್. ನೋಡಿ, ಇದು ಏನಿದೆ ಹಂಗೇನೆ ನಾವು ಕಟ್ ಮಾಡ್ಕೊಳ್ಳೋಣ. ಇದ್ರ ಸ್ಟಿಚಿಂಗ್ ವಿಡಿಯೋ ಕೂಡ ತೋರಿಸ್ತೀನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಈ ಪ್ಯಾಟರ್ನ್ ಹಾಕೊಳ್ಳೋಕ್ಕೆ. ನೋಡಿ, ಇಲ್ಲಿ ಮಾತ್ರ 1 ಇಂಚ್ ಮಾತ್ರ ಸ್ಟಿಚಿಂಗ್ ಬಿಟ್ಟು, ಫೋಲ್ಡಿಂಗ್ಗೋಸ್ಕರ ಬಿಟ್ಟು, ಮಿಕ್ಕಿದ ಹೆಂಗಿದೆ ಹಂಗೇನೆ ಎಲ್ಲನೂ ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಟಾಪ್ ಮತ್ತು ಲೈನಿಂಗ್ ಎರಡೂ ಕಟ್ ಆಯಿತು. ಇದು ಫ್ರಂಟ್ ಕಟ್ಟಿಂಗ್ ಆಯಿತು ಫ್ರೆಂಡ್ಸ್. ಇವಾಗ ನಾವು ಬ್ಯಾಕ್ ಕಟ್ಟಿಂಗ್ ಮಾಡೋಣ. ನೋಡಿ, ಕಟ್ ಮಾಡಿರೋ ಪಾರ್ಟನ್ನೇ ಫೋಲ್ಡಿಂಗ್ ಸೈಡನ್ನ ನಮ್ಮ ಕಡೆ ಇಟ್ಕೊಂಡ್ಬಿಟ್ಟು ಮತ್ತೆ ಸೇಮ್ ಅದೇ ರೀತಿನ ಫೋಲ್ಡಿಂಗ್ ಇರೋದನ್ನೇ ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ಪ್ಲಾಜೋ ಪ್ಯಾಂಟ್ ಬರುತ್ತೆ ಫ್ರೆಂಡ್ಸ್, ಆ ಕಟ್ಟಿಂಗ್ ಕೂಡ ಇದರಲ್ಲೇ ಇರುತ್ತೆ, ನೋಡ್ಕೊಳ್ಳಿ ನೀಟಾಗಿ. ನೋಡಿ ಫ್ರೆಂಡ್ಸ್, ಇದು ಬ್ಯಾಕ್ ಪಾರ್ಟು, ಇದು ಕೂಡ ಫೋಲ್ಡಿಂಗ್ ಸೈಡ್ ಇಟ್ಕೊಂಡ್ಬಿಟ್ಟು ಮಾಮೂಲಿ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಿಟ್ಟು ಇದು ಸಹ ಹೆಂಗಿದೆ ಹಂಗೇ ಕಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಬ್ಯಾಕ್ ಮತ್ತು ಫ್ರಂಟ್ ಕಟ್ಟಾಗಿದೆ. ಇವಾಗ ಇದರ ಸ್ಲೀವ್ ಕಟ್ ಮಾಡೋಣ. ಸ್ಲೀವ್ ಬಂದುಬಿಟ್ಟು ಫುಲ್ ಇಲ್ಲಿ ಗಂಟ ಇದೆ. ಇವಾಗ ಈ ತೋಳಿನ ಉದ್ದ ಬಂದುಬಿಟ್ಟು 21 ಇತ್ತು, ಬಟ್ ನನಗೆ ಇಲ್ಲಿ ಜಾಗ ಸಾಕಾಗ್ತಾ ಇಲ್ಲ. ಇದು ಎಷ್ಟಿದೆ ಅಷ್ಟು ಮಾತ್ರ ತೊಗೊಳ್ತೀನಿ. ನೋಡಿ, 22 ಗಂಟೆ ಇತ್ತು, ಬಟ್ ಇದು ಸ್ಟಿಚಿಂಗ್ ಜಾಗ ಸಾಕಾಗಲ್ಲ ಫ್ರೆಂಡ್ಸ್. ಇದನ್ನೇ ರೆಡಿನೇ 20.5 ಇದೆ, ಬಟ್ ನನಗೆ ಸ್ಟಿಚಿಂಗ್ ಎಲ್ಲ ಬೇಕು. ಅದಕ್ಕಾಗಿ ಇದು ಏನಿದೆ ಅಷ್ಟು ತೊಗೊಳ್ತೀನಿ. ಆಮೇಲೆ 4 ಪದರ ಫೋಲ್ಡ್ ಹಾಕಿದ್ದೀನಿ ನೋಡಿ. ಆಮೇಲೆ ನಮ್ಮದು ಎದೆ ಸುತ್ತಳತೆ ಬಂದುಬಿಟ್ಟು 9.5 ಇತ್ತಲ್ವ, ನಾನು 10.5 ಅಷ್ಟು ಬಟ್ಟೆ ಅಗಲ ತೊಗೊಂಡಿದ್ದೀನಿ, 1 ಇಂಚ್ ಎಕ್ಸ್ಟ್ರಾ ಸೇರಿಸಿ. ಆಮೇಲೆ ನೋಡಿ ಫ್ರೆಂಡ್ಸ್, ಇದು ತೋಳಿನ ಉದ್ದ ಏನಿದೆ ಅಲ್ವಾ, ಇದು 20.5 ಇದೆ. ಈ ಸೈಡ್ ನಾವು 3.5 ಇಂಚನ್ನು ಕಮ್ಮಿ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಸ್ಲೀವ್ ಕಟ್ ಮಾಡೋಣ. ಇವಾಗ ಮೇಲಿಂದ ಬಂದುಬಿಟ್ಟು 3.5 ಇಂಚ್ ನಾವು ಕಡಿಮೆ ಮಾಡೋಣ. 3.5 ಕಡಿಮೆ ಮಾಡಿ ಕ್ರಾಸ್ ಲೈನನ್ನು ಹಾಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈ ಕ್ರಾಸ್ ಲೈನ್ ಹಾಕೋಣ. ಇವಾಗ ಈ ನಾನು ಬಟ್ಟೆ ಜಾಸ್ತಿನೇ ತೊಗೊಂಡಿದ್ದೀನಿ. ನಾವು ಕಟ್ ಮಾಡಿರೋ ಏನು ಅಳತೆ ಇದೆ ಅಲ್ವಾ, ಆರ್ಮ್ ಏನಿದೆ ಅಲ್ವಾ, ಅದನ್ನ ನಾವು ಎಲ್ಲಿ ಕೊಡುತ್ತೋ ಆ ಬಟ್ಟೆ ಇಟ್ಬಿಟ್ಟು ನೋಡೋಣ. ನೋಡಿ, ಜಸ್ಟ್ ಈ ಥರ ಸಿಂಪಲಾಗಿ ಶೇಪ್ ಕೊಟ್ಬಿಟ್ಟು ನೋಡಿ ನಾನು ಬ್ಯಾಕ್ ಪಾರ್ಟನ್ನು ತೊಗೊಳ್ತಾ ಇದ್ದೀನಿ. ಬ್ಯಾಕ್ ಅದರ್ವೈಸ್ ಫ್ರಂಟ್ ಯಾವುದಾದ್ರೂ ಒಂದು ತೊಗೊಳ್ಳಿ. ನೋಡಿ, ಇಲ್ಲಿ ಬಂದುಬಿಟ್ಟು ನಾವು ಇದು ಬ್ಯಾಕ್ ತೊಗೊಂಡಿದ್ದೀನಿ. ಬ್ಯಾಕ್ ನಾನು ಅರ್ಧ ಫ್ರಂಟ್ ನಮ್ಮದು 1 ಇಂಚ್ ಕಮ್ಮಿ ಇದೆ, ಅದಕ್ಕಾಗಿ ಇದು ಫ್ರಂಟ್ ಹಿಂಗೆ ಬರುತ್ತಲ್ವ, 1/2 ಇಂಚ್ ನಾನು ಈ ಥರ ಫೋಲ್ಡ್ ಮಾಡಿಬಿಟ್ಟು ನೋಡಿ ಈ ಶೇಪನ್ನು ಇಲ್ಲಿ ಎಲ್ಲಿ ಗಂಟ ಕೊಡುತ್ತೋ ನೋಡೋಣ. ನೋಡಿ, ಹೀಗೆ ನೋಡಿ ಫ್ರೆಂಡ್ಸ್, ಕರೆಕ್ಟಾಗೆ ಇಲ್ಲಿ ಕೂಡ್ತಾ ಇದೆ. ನೋಡಿ, ಇದು ಬಂದುಬಿಟ್ಟು ಹೀಗೆ ಕೂಡ್ತಾ ಇದೆ, ಅಂದರೆ ಈ ಶೇಪು ಇಲ್ಲಿ ಕರೆಕ್ಟಾಗಿ ಕೂಡುತ್ತೆ. ಹಾಗಾದರೆ ಓಕೆ. ಎದೆ ಸುತ್ತಳತೆ 4ನೇ ಭಾಗ ಏನು ರೆಡಿ ಬರುತ್ತೋ ನಿಮ್ಮದು, ಅದರಲ್ಲಿ 1 ಇಂಚ್ ಪ್ಲಸ್ ಮಾಡಿ ನೀವು ಬಟ್ಟೆ ಅಗಲ ಇಟ್ಕೊಂಡ್ರೆ ಸಾಕು, ಅದು ಕರೆಕ್ಟಾಗೆ ಕೂತ್ಕೊಳ್ಳುತ್ತೆ. ಹಾಗಾದರೆ ಇದು ಕರೆಕ್ಟಾಗಿದೆ. ಮತ್ತು ಇಲ್ಲಿ ಕೂಡ ಫ್ರೆಂಡ್ಸ್, ಇಲ್ಲೇನು ಗೊತ್ತಾ, ಇಲ್ಲಿ ನಾವು ತೋಳಿನ ಸುತ್ತಳತೆ ಎಷ್ಟಿದೆ ಅಷ್ಟು ಇಟ್ಕೋಬೇಕು. ನನಗೆ ಇಲ್ಲಿ ತೋಳಿನ ಸುತ್ತಳತೆ ಬಂದುಬಿಟ್ಟು ಓನ್ಲಿ 5 ಇದೆ ನೋಡಿ, 5. ಮತ್ತು ಸ್ಟಿಚಿಂಗೋಸ್ಕರ 1 ಇಂಚಲ್ಲಿ ಏನು ಬಿಟ್ಟಿದ್ವಿ ಅದು ನೋಡಿ. ಇವಾಗ ಹೀಗೆ ಇದನ್ನು ಈ ಕ್ರಾಸ್ ಲೈನ್ ಹಾಕೋಣ, ಕಟ್ ಮಾಡೋಣ. ಪರ್ಫೆಕ್ಟಾಗಿ ಲಾಂಗ್ ಸ್ಲೀವ್ ಯಾವ ಥರ ಮಾಡೋಣ ನೋಡಿ. ಕೆಲವರು ಇಲ್ಲಿ ಗಂಟ ಹೇಳ್ತಾರೆ, ಬಟ್ ಇಲ್ಲಿ ನಾವು ಫಿಟ್ಟಿಂಗ್ ಮಾಡೋಣ, ಇಲ್ಲಿ ಅವ್ರಿಗೆ ಫೋಲ್ಡ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ಇಲ್ಲಿ ಎಷ್ಟು ಇಡಬೇಕು, ಇಲ್ಲಿ ಎಷ್ಟು ಇಡಬೇಕು, ಮತ್ತು ಇಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಸ್ಲೀವ್ ಕುತ್ಕೋಬೇಕಾದ್ರೆ ನಾವು ಯಾವ್ಯಾವ ಅಳತೆ ತೊಗೋಬೇಕು, ಎಷ್ಟೆಷ್ಟು ತೊಗೋಬೇಕು ಅದನ್ನ ನೋಡ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾವು ಮೊದಲಿಗೆ ಸ್ಲೀವ್ ತೊಗೋಬೇಕಾದ್ರೆ ನಾವು ಏನು ಮಾಡ್ತೀವಿ, ತೋಳಿನ ಉದ್ದ ತೊಗೊಳ್ತೀವಿ. ತೋಳಿನ ಉದ್ದ ಎಷ್ಟಿದೆ ಅಂತಂದರೆ ಇಲ್ಲಿಂದ ನಾವು ಫುಲ್ ಇಲ್ಲಿ ಗಂಟ ತೊಗೋಬೇಕಾದ್ರೆ 22, 21 ಈ ರೇಂಜಲ್ಲಿ ಇರುತ್ತೆ. 20 ಗಂಟ ಇರುತ್ತೆ, 21, 22, 23 ಇಷ್ಟು ಉದ್ದ. ಇವಾಗ ನಾನಿದು ಬಂದುಬಿಟ್ಟು ನೋಡಿ, ಇದು ಫುಲ್ ಬಂದುಬಿಟ್ಟು 22 ಅಂದ್ಕೊಳ್ತೀವಿ. ಇದು ಸ್ಟ್ಯಾಂಡರ್ಡ್ ಸೈಜ್ ಎಲ್ಲ 22 ಇರುತ್ತೆ. ಆಮೇಲೆ ಇಲ್ಲಿ ಸೈಜ್ ನೋಡ್ಕೊಳ್ಳೋಣ. ಇಲ್ಲಿ ಸೈಜ್ ಬಂದುಬಿಟ್ಟು ನೋಡಿ, ಕಸ್ಟಮರ್ ನಾನು ಇದು ಸೈಜ್ ನೋಡುವಾಗ ನೀವು ಫುಲ್ ಈ ಥರ ಲಾಕ್ ತೊಗೊಳ್ಳಿ ಫ್ರೆಂಡ್ಸ್. ನೋಡಿ, ಹೀಗೆ ಇದೆಷ್ಟು ಬರ್ತಾಯಿದೆ, 6 ಬರ್ತಾಯಿದೆ. ಇದರಲ್ಲಿ ನೀವು 1 ಇಂಚ್ ಲೂಸಿಂಗ್ ಬಿಡಿ. ಇವಾಗ ಇದು 6 ಇದೆ ಅಲ್ವಾ, 6 ಅಂದರೆ ಫೋಲ್ಡ್ ಮಾಡಿದ ತಕ್ಷಣ ಎಷ್ಟಾಯಿತು, 3 ಆಯಿತು. ಇದೇನಾಯ್ತು, ಇಲ್ಲಿ 3 ಆಯಿತು. ಇಲ್ಲಿ ಬಂದುಬಿಟ್ಟು 3. ಇದರಲ್ಲಿ ನೀವು ಪ್ಲಸ್ 1 ಇಂಚ್ ಬಿಡಬೇಕು. ಅದ್ರ ಹಾಕೋವಾಗ ತೆಗೆಯುವಾಗ ಕಷ್ಟ ಆಗಲ್ಲ. ಇಲ್ಲಿ ಕೂಡ ಅಷ್ಟೇ ಫ್ರೆಂಡ್ಸ್, ಇಲ್ಲಿ ತೆಗೋವಾಗ ಸುಮ್ಮನೆ ಈ ಥರ ಸುತ್ತಳತೆ ತೊಗೋಬಾರ್ದು ನೋಡಿ ಫ್ರೆಂಡ್ಸ್. ಇಲ್ಲಿ ಮೊಳಕೈ ಸುತ್ತಳತೆ ತೊಗೋವಾಗ ನೀವು ಈ ಥರ ತೊಗೋಬಾರ್ದು ನೋಡಿ. ಹೀಗೆ ಇದು ಬಂದುಬಿಟ್ಟು 11, 10 ಬರುತ್ತೆ. ಇದು ನೋಡಿ 10 ಬರ್ತಾಯಿದೆ. ಬಟ್ ನೀವು ಕಸ್ಟಮರ್ ಸುತ್ತಳತೆ ತೊಗೋಬೇಕಾದ್ರೆ ಕೈನ ಈ ಥರ ಫೋಲ್ಡ್ ಮಾಡಿ ನೋಡಿ, ಈ ಮೊಳಕೈ ಹೀಗೆ ಫುಲ್ಲು ನೋಡಿ. ಇವಾಗ ಎಷ್ಟು ಬಂತು, 12 ಇಂಚ್ ಬಂತು ಫ್ರೆಂಡ್ಸ್. ಆಗ ಅವರು ಕಸ್ಟಮರ್ ಫೋಲ್ಡ್ ಮಾಡಿದಾಗ ಇಲ್ಲಿ ಅವರಿಗೆ ತಡೆಯೋದಿಲ್ಲ, ಆಮೇಲೆ ಕಷ್ಟ ಆಗಲ್ಲ ಕೆಲಸ ಮಾಡುವಾಗ. ಅದು
ನೋಡಿ ಹೀಗೆ ನೀವು ಈ ಮೊಳಕೈ ಮೇಲ್ಗಡೆ ಈ ಥರ ಹೀಗೆ ತೊಗೊಂಡು ನೋಡಿ ಇವಾಗ ಏನು ಬರ್ತಾಯಿದೆ 12 ಇಂಚ್ ಬರ್ತಾಯಿದೆ. ನಾವು ಮಾಮೂಲಿ ಹಿಂಗೆ ತೊಗೊಳ್ಳೋವಾಗ ಏನೆಷ್ಟು 10 ಇಂಚ್ ಅಷ್ಟೇ ಬರ್ತೈತೆ. ಅಂದರೆ 2 ಇಂಚ್ ನಾವು ಟೈಟ್ ಮಾಡಿದಾಗ ಅವರಿಗೆ ಆಟೋಮೆಟಿಕ್ಕಾಗಿ ಈ ಥರ ಮಾಡೋವಾಗ ಕಂಫರ್ಟೇಬಲ್ ಆಗೋದೇ ಇಲ್ಲ. ನೋಡಿ ಇದು ಇಲ್ಲೇನು ಬರ್ತಾಯಿದೆ ಮೊಳಕಾಯಿ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಏನಿದೆ 12 ಇತ್ತು ಅಲ್ವಾ, 12ಅಲ್ಲಿ ನೀವು 1 ಇಂಚ್ ಅದರ್ವೈಸ್ ಅರ್ಧ ಇಂಚ್ ಲೂಸಿಂಗ್ ಕೊಟ್ಟರೆ ಸಾಕು ಫ್ರೆಂಡ್ಸ್, ಹಾಫ್ ಇಂಚ್ ಲೂಸಿಂಗ್ ಕೊಟ್ಟರೆ ಸಾಕು. ಇವಾಗ ಇನ್ನೊಂದು ಸುತ್ತಳತೆ ಬಂದುಬಿಟ್ಟು ಇಲ್ಲಿ ಕ್ಯಾಪ್ ಸುತ್ತಳತೆ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ಇನ್ನೊಂದು ಕ್ಯಾಪ್ ಸುತ್ತಳತೆ. ಆ ಕ್ಯಾಪ್ ಸುತ್ತಳತೆ ಅಂದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬರುತ್ತೆ, ಇಲ್ಲಿ ನಮ್ಮದು ಆರ್ಮ್ ಏನಿದೆ ಅಲ್ವಾ, ಆರ್ಮ್ ಕೆಳಗಡೆ 3 ಅದರ್ವೈಸ್ 3.5 ಇಂಚು. ಇಲ್ಲಿ ಅಷ್ಟೇ, ಇಲ್ಲೇನು ಬೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಬೆಂಡ್ ಆಗಿರೋದು ಇಲ್ಲಿ ಬೆಂಡ್ ಆಗುತ್ತಲ್ವ, ಎಲ್ಲಿ ಬೆಂಡ್ ಆಗುತ್ತೋ ಅಲ್ಲಿ ನಾವು ಸುತ್ತಳತೆ ತೊಗೋಬೇಕು. ಇಲ್ಲೇನಿಲ್ಲ ಮಾಮೂಲಿ ಹಿಂಗೇನೆ ತೊಗೊಂಡ್ಬಿಟ್ಟು ನೋಡಿ ಇದು ನೀವು ಕರೆಕ್ಟಾಗಿ ಟೈಟಾಗಿ ತೊಗೊಂಡ್ರೆ ಏನು ಬರ್ತಾಯಿದೆ 12 ಇಂಚ್ ಬರ್ತಾಯಿದೆ. 12 ಇಂಚ್ ಅಂದರೆ ಎಷ್ಟಾಯಿತು ಫ್ರೆಂಡ್ಸ್, ಇಲ್ಲಿ 6 ಆಯಿತು ಪ್ಲಸ್ ಮಾಮೂಲಿ 1 ಇಂಚ್. ಇದು ಆಲ್ರೆಡಿ ನಾವು ಇಲ್ಲಿ ಫೋಲ್ಡ್ ಮಾಡಿ ತೊಗೊಂಡಿದ್ದೀವಲ್ವಾ, ಅದಕ್ಕಾಗಿ ಇಲ್ಲಿ 6 ಬಂತು ಪ್ಲಸ್ ಇದು ಅರ್ಧ ಇಂಚ್ ಲೂಸಿಂಗ್. ಇವಾಗ ಇಲ್ಲಿ 6 ಇದೆ, ಇಲ್ಲಿ ಪ್ಲಸ್ 1 ಇಂಚ್ ಲೂಸಿಂಗ್ ಇದೆ. ಇಲ್ಲಿ ಮೊಳಕಾಯಿ ಹತ್ರ ಮಾತ್ರ ಅರ್ಧ ಇಂಚ್ ಲೂಸಿಂಗ್ ಬಿಟ್ಟಿದ್ದೀನಿ, ಬಿಕಾಸ್ ನಾನು ಆಲ್ರೆಡಿ ಹ್ಯಾಂಡನ್ನು ಫೋಲ್ಡ್ ಮಾಡಿ ತೊಗೊಂಡಿದ್ದೀನಿ ಅದಕ್ಕಾಗಿ. ಇವಾಗ ಇದು ಏನಾಯಿತು, ಇಲ್ಲಿ ಕ್ಯಾಪ್ ಸುತ್ತಳತೆ ಆಯಿತು, ಇದು ಎಲ್ಬೋ ಆಯಿತು, ಇಲ್ಲಿ ಫುಲ್ಲು ಡೌನ್ ಅಂದರೆ ಬಾಟಮ್ ಆಯಿತು. ಇವಾಗ ಅದೇನೇ ಇದ್ರ ಮೇಲೆ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ನೋಡಿ ಇದು ತೋಳಿನ ಉದ್ದ ಫುಲ್ಲು ತೊಗೊಂಡಿದ್ದೀನಿ ನಾನು, ಫುಲ್ಲು ತೊಗೊಂಡು ನೋಡಿ ಹೀಗೆ ಆ ತೋಳಿನ ಉದ್ದ ಏನಿದೆ ಅದು. ಇವಾಗ ನಮ್ಮ ಕ್ಯಾಪ್ ಸುತ್ತಳತೆ ಅಂದ್ರೇನು, ನಾನು 3 ಇಂದ 3.5ವರೆಗೂ ನಾನು ಕ್ಯಾಪ್ ಸುತ್ತಳತೆ ಹೇಳಿದ್ದೀನಿ ಫ್ರೆಂಡ್ಸ್. ನೋಡಿ ಮೇಲಿಂದ 3.5 ನೋಡಿ ಹೀಗೆ 3.5. ಅಲ್ಲೆಷ್ಟಿದೆ ನಮ್ಮ ಕ್ಯಾಪ್ ಸುತ್ತಳತೆ ಎಷ್ಟಿದೆ, ಇದು 6 ಪ್ಲಸ್ 1 ಇಂಚ್ ಅಂದರೆ ಎಷ್ಟು 7 ಇಂಚ್. ಅಂದರೆ ಈ ಕ್ಯಾಪ್ ಸುತ್ತಳತೆ 7 ಇಂಚ್ ಇದೆ. ಪ್ಲಸ್ ಸ್ಟೀಚಿಂಗೋಸ್ಕರ ನಿಮ್ಮ ಕುಡ್ತಿಯಲ್ಲಿ ನೀವೇನು ಬಿಟ್ಟಿದ್ದೀರಾ, ಟಾಪಲ್ಲಿ ಅದರ್ವೈಸ್ ಶರ್ಟಲ್ಲಿ ಏನು ಬಿಟ್ಟಿದ್ದೀರಾ ಅದು ಕಾಮನ್ ಆಗಿ 1.5 ಇರುತ್ತೆ. ಇದು 1.5. ಇದು ಇಲ್ಲ ಸ್ಲೀವ್, ಇದು ಬೇರೆ ಇದೆ, ನಾನು ಬೇರೆ ಡ್ರಾಯಿಂಗ್ ಇಲ್ಲಿ ಮಾಡ್ತಾಯಿದ್ದೆ, ಅದು ಕರೆಕ್ಟಾಗಿದೆ. ನೋಡಿ ಹೀಗೆ ಎಷ್ಟಾಯ್ತು, ಇವಾಗ 9 ಆಯಿತು. ಅದೇ ಥರ ಸೇಮ್ ಇನ್ನೊಂಚೂರು ಕೆಳಗಡೆ ಬಂದರೆ ಎಲ್ಬೋ ನಮ್ದು ಎಷ್ಟಿರುತ್ತೆ 10, 11, 12 ಈ ರೇಂಜಲ್ಲಿರುತ್ತೆ. ಇವಾಗ ನಂದು ಬಂದುಬಿಟ್ಟು ನೀವು ಅಷ್ಟೇ ತೊಗೊಳ್ಳೋವಾಗ ಈ ಥರ ಅವ್ರ ಎಲ್ಬೋ ಎಲ್ಲಿ ಬರ್ತಾಯಿದೆ ನೋಡ್ಕೊಳ್ಳಿ. ನೋಡಿ ನಂದು 10 ಬರ್ತಾಯಿದೆ, ಅದಕ್ಕಾಗಿ ನಾನು ಮೇಲಿಂದ ಸ್ಟಿಚಿಂಗೋಸ್ಕರ ಇಲ್ಲಿ ಮೇಲ್ಗಡೆ ಅರ್ಧ ಇಂಚ್ ಬಿಟ್ಟಿವಿ ಅಂದರೆ 10.5 ಆಯಿತು ಫ್ರೆಂಡ್ಸ್. ನೋಡಿ 10.5 ಇಲ್ಲಿ ಬರ್ತಾಯಿದೆ. ಇಲ್ಲಿ ಬಂದುಬಿಟ್ಟು ಎಲ್ಬೋ ಎಷ್ಟಿದೆ ನಮ್ಮದು 6.5 ಇದೆ ಫ್ರೆಂಡ್ಸ್. ನೋಡಿ 6.5 ಪ್ಲಸ್ ಮಾಮೂಲಿ ಏನಿದೆ ಸ್ಟಿಚಿಂಗ್ 1.5, ಅದು ಸ್ಟಿಚಿಂಗ್ 1.5. ಮತ್ತು ಬಾಟಮ್ ಬಂದುಬಿಟ್ಟು ಎಷ್ಟಿದೆ ಫ್ರೆಂಡ್ಸ್ ನಮ್ಮದು, ಈ ಬಾಟಮ್ ಬಂದುಬಿಟ್ಟು 3 + 1 ಇದೆ. ನೋಡಿ ಇಲ್ಲಿ ಬಂದು 3 + 1 4. ಆಮೇಲೆ ನಿಮ್ದು ಏನು ಮಾಮೂಲಿ ಸ್ಟಿಚಿಂಗ್ ಇದೆ 1.5 ಅದು. ಇವಾಗ ನಾನು ಬೇರೆ ಚಾಕಿಂದ ತೋರಿಸ್ತೀನಿ ಫ್ರೆಂಡ್ಸ್, ಇದು ಕಾಣ್ತಾ ಇಲ್ಲ ನೀಟಾಗೆ. ನೋಡಿ ಫ್ರೆಂಡ್ಸ್ ಇನ್ನೊಂದು ಸತಿ ಹೇಳ್ತೀನಿ, ಇದು ಬಂದುಬಿಟ್ಟು ನಮ್ಮ ತೋಳಿನ ಉದ್ದ 20.5 ಇದೆ. ನೋಡಿ ಪಿಂಕ್ ಕಲರ್ ಚಾಕ್ ಪೀಸ್. ಆಮೇಲೆ ಮೇಲಿಂದ ನಾವು ಏನು ಹೇಳಿದ್ವಿ, ಎಲ್ಬೋ ಸುತ್ತಳತೆ ತೊಗೋಬೇಕು. ಎಲ್ಬೋ ಇಲ್ಲಿ ಕ್ಯಾಪ್ ಸುತ್ತಳತೆ ಇಲ್ಲಿ ಬಂತು. ಇಲ್ಲಿ ಬಂದುಬಿಟ್ಟು ನಮ್ಮದು ಇದು ಬಂದುಬಿಟ್ಟು 6 + 1 ಇತ್ತು, ಈ 7 ತೊಗೊಂಡಿದ್ದೀವಿ. ನೋಡಿ ಇಲ್ಲಿ 7 ಮತ್ತು 1 ಇಂಚ್ ನಿಮ್ಮ 1.5 ಇಂಚ್ ಏನು ನಿಮ್ಮ ಸ್ಟಿಚಿಂಗ್ ಇದೆ ಅದು. ಹಂಗಾದರೆ ಇಲ್ಲಿಂದ ಇಲ್ಲಿ ಗಂಟ ನೋಡಿ ಇದು ಕ್ರಾಸ್ ಲೈನ್ ನೋಡಿ ಹೀಗೆ ಬರುತ್ತೆ, ಇದು ಹೀಗೆ. ಮತ್ತು ಅಲ್ಲಿಂದ ಎಲ್ಬೋ ಮೊಳಕೈ ಈ ಮುಂಗೈ ಗಂಟನು ನೋಡಿ ಇಲ್ಲಿ ಬಂದುಬಿಟ್ಟು 6 ಇದ್ದಿತ್ತು ಮತ್ತು ಅರ್ಧ ಇಂಚ್ ಲೂಸಿಂಗ್ ಹೀಗೆ, ಮತ್ತು 1.5 ಇಂಚ್ ನಿಮ್ಮದು ಸ್ಟಿಚಿಂಗ್. ಮತ್ತು ಡೌನ್ ಬಂದುಬಿಟ್ಟು 4 ಇಂಚು ಪ್ಲಸ್ 1 ಇಂಚ್ ಲೂಸಿಂಗ್, ಆಮೇಲೆ 1.5 ಇಂಚ್ ಸ್ಟಿಚಿಂಗ್. ನೋಡಿ ಇವಾಗ ಏನಾಯಿತು, ಇದು ಬಂದುಬಿಟ್ಟು ಈ ಥರ ನೋಡಿ ಹೀಗೆ ಇದೇನಾಯಿತು. ಈ ಥರ ಮಾಡೋದ್ರಿಂದ ನಿಮ್ಮ ಸ್ಲೀವ್ ಬಂದುಬಿಟ್ಟು ಪರ್ಫೆಕ್ಟಾಗಿ ಬರುತ್ತೆ. ಕೈ ಅದು ಬೆಂಡ್ ಮಾಡೋವಾಗ ಕೆಲಸ ಮಾಡೋವಾಗ ತೊಂದರೆ ಆಗಲ್ಲ. ಆಮೇಲೆ ನೋಡೋವಾಗ ಕೂಡ ಚೆನ್ನಾಗಿರುತ್ತೆ. ಇವಾಗ ಇದು ಜಸ್ಟ್ ಈ ಥರ ಶೇಪ್ ತೊಗೊಳ್ಳಿ ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್ ಇದು ಪಿಂಕ್ ಕಲರ್ ನೋಡಿ, ಇದು ಫಿಟ್ಟಿಂಗ್ ಮತ್ತು ಇದು ನಿಮ್ಮ ಕಟ್ಟಿಂಗ್ ನೋಡಿ ಫ್ರೆಂಡ್ಸ್. ಇದು ಪರ್ಫೆಕ್ಟಾಗಿ ನಿಮ್ಮ ಸ್ಲೀವ್ ಕರೆಕ್ಟಾಗಿ ಬರುತ್ತೆ, ಎಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಆರ್ಮ್ ಕೂಡ ಅಷ್ಟೇ ನೀಟಾಗಿ ಕೂತ್ಕೊಳ್ಳೋದು. ಸ್ಲೀವ್ ಮತ್ತು ಟಾಪ್ ಕಟ್ ಆದಮೇಲೆ ನಮ್ಮ ಹತ್ರ ಇಷ್ಟೊಂದು ಬಟ್ಟೆ ಮಿಕ್ಕಿದೆ. ಇದರಲ್ಲಿ ನಾವು ಲೂಸ್ ಪ್ಲಾಜೋ ಮಾಡಬೇಕು. ಅದಕ್ಕಾಗಿ ನೋಡಿ ಮಿಕ್ಕಿರೋ ಬಟ್ಟೆ ನಾನು 4 ಭಾಗದಲ್ಲಿ ಫೋಲ್ಡ್ ಹಾಕಿದ್ದೀನಿ. ನೋಡಿ ಹೀಗೆ 4 ಭಾಗದಲ್ಲಿ ಕರೆಕ್ಟಾಗಿ ಫೋಲ್ಡ್ ಹಾಕಿದ್ದೀನಿ. ಇವಾಗ ಇದ್ರ ಉದ್ದ ಬಂದುಬಿಟ್ಟು 38 ಬೇಕು. ಮತ್ತು ಬಾಟಮ್ ಹತ್ರ 2 ಇಂಚ್ ಸ್ಟಿಚಿಂಗ್ ಮತ್ತು ಇಲಾಸ್ಟಿಕ್ಗೋಸ್ಕರ 2 ಇಂಚ್, ಹಂಗಾದರೆ 41 ಬೇಕು. ಇಲ್ಲಿ ಫಸ್ಟ್ಗೆ ನಾವು ಏನು ಮಾಡೋಣ, ಬಾಟಮ್ ಹತ್ರ ಬಂದುಬಿಟ್ಟು 2 ಇಂಚ್ ನಾವು ಏನು ಮಾಡೋಣ ಸ್ಟಿಚಿಂಗೋಸ್ಕರ ಬಿಟ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಹೀಗೆ
2 ಇಂಚ್ ಬಿಟ್ಕೊಂಡು ಇಲ್ಲಿಂದ 38 ಎಲ್ಲಿ ಬರುತ್ತೆ ನೋಡಿ 38 ಇಲ್ಲಿ ಬರ್ತಾ ಇದೆ. ಇಲಾಸ್ಟಿಕ್ಗೋಸ್ಕರ 1.5 ಮಾತ್ರ ಮಿಕ್ಕಿದೆ. ಅದಕ್ಕೆ ನಾವು ಏನು ಮಾಡೋಣ, ಇದು 1.5 ಬಾಟಮ್ ಇಟ್ಕೊಂಡ್ಬಿಡೋಣ. ಆ ಕಡೆ 2 ಇಂಚ್ ಹೆಂಗೋ ಇದೆ ಅಲ್ವಾ, ಆ ಕಡೆ ನಾವು ಏನು ಮಾಡೋಣ, ಸೊಂಟ ಹಾಕೊಡೋಣ. ಈ ಕಡೆ ಬಾಟಮ್ ಬಂದುಬಿಟ್ಟು ನಿಮ್ಮ ಬಾಟಮ್ ಸುತ್ತಳತೆ ನೋಡಿ 8 ಇಂಚ್ ಇದೆ. ಇದ್ರದ್ದು ಅಷ್ಟು ಟೈಟು ಇಲ್ಲ, ಅಷ್ಟು ಲೂಸು ಇಲ್ಲ ನೋಡಿ. 8 ಮತ್ತು 1 ಇಂಚ್ ಸ್ಟಿಚಿಂಗು 9 ನೋಡಿ. ಹೀಗೆ ಇವಾಗ ಆಸನದ ಸುತ್ತಳತೆ ನಿಮ್ಮ ಸೀಟ್ ರೌಂಡ್ ಲೆಂತ್ ಎಷ್ಟಿರುತ್ತಲ್ವ ಫ್ರೆಂಡ್ಸ್, ಆಸನದ ಸುತ್ತಳತೆ ಬಂದುಬಿಟ್ಟು ಇಲ್ಲಿ ನಂದು 41 42 ಗಂಟ ಇದೆ. ಅದರ 4ನೇ ಭಾಗ ಏನಾಯಿತು ಫ್ರೆಂಡ್ಸ್, 10.5 ಆಯಿತು. ನಾನು 42 ಅಂದ್ಕೊಂಡ್ರು ಕೂಡ ಅದ್ರ 4ನೇ ಭಾಗ 10.5 ಆಗುತ್ತೆ. ಅದರಲ್ಲಿ ನೀವು 3 ಇಂಚ್ ಲೂಸಿಂಗ್ ಬಿಟ್ಕೋಬೇಕು ನೋಡಿ. ಹಂಗಾದರೆ ಇಲ್ಲಿ ನಾನು ಇಲಾಸ್ಟಿಕ್ಗೋಸ್ಕರ 2 ಇಂಚ್ ನಾನು ಲೂಸಿಂಗ್ ಬಿಟ್ಟಿದ್ದೀನಿ. ಮತ್ತು ಈ ಕ್ಲಾತ್ ಎಷ್ಟಿದೆ ಅಷ್ಟೇ ಕುತ್ಕೊಳ್ಳೋವಾಗ ಕಷ್ಟ ಆಗಬಾರ್ದು ತಂದುಬಿಟ್ಟು ಈ ಏನು ಬೀಡ್ತಿದೆ ಅಲ್ವಾ, ಅದು ಮಿನಿಮಮ್ ಎಷ್ಟಿದೆ ನೋಡಿ 15 ಇದೆ. ಓಕೆ 15 ಇದೆ. ಇವಾಗ ಇದೆಲ್ಲನೂ ತೊಗೊಂಡ್ಬಿಟ್ಟು ನಾವು ಕ್ರಾಚ್ ಏರಿಯಾ ತೆಗಿಬೇಕು. ಕ್ರಾಚ್ ಏರಿಯಾ ಏನಾಯಿತು, ನಮ್ಮದು ಆಸನದ ಸುತ್ತಳತೆ ಬಂದುಬಿಟ್ಟು 42 ಇತ್ತು ಫ್ರೆಂಡ್ಸ್ ನೋಡಿ. 42 4ನೇ ಭಾಗ ಈ ಥರ ನಾವು ಫೋಲ್ಡ್ ಮಾಡಿದ್ರೆ 10.5 ಬರುತ್ತೆ ನೋಡಿ. 10.5 ಬರುತ್ತೆ. ಹೀಗೆ 10.5ರಲ್ಲಿ ನಾವು 3 ಇಂಚ್ ಪ್ಲಸ್ ಮಾಡೋಣ. 1 2 3 ಅಂದರೆ ಎಷ್ಟಾಯಿತು, 13.5 ಆಯಿತು ನೋಡಿ. ಇಲ್ಲಿಂದ ಇಲ್ಲಿಗೆ 13.5 ಇಟ್ಕೊಳ್ಳೋಣ ನೋಡಿ. ಹೀಗೆ ಇಲ್ಲಿ ಬಂದುಬಿಟ್ಟು ನಾವು ಕಲಿ ಹಾಕೊಳ್ಳೋಣ. ಮಿಯಾನಿ ಅಂತ ಹೇಳ್ತೀವಲ್ವಾ, ಇಲ್ಲಿ ತ್ರಿಕೋಣ ಟೈಪ್ ಬರುತ್ತಲ್ವ, ಪ್ಯಾಚ್ ಬರುತ್ತೆ ಒಂದು, ಅದು ಕೂಡ ಹಾಕೊಳ್ಳೋವಾಗ ಆಸನ ಹತ್ರ ಇದು ಆಗಲ್ಲ, ಟೈಟ್ ಆಗಲ್ಲ, ಇನ್ನು ಚೆನ್ನಾಗಿ ಲೂಸ್ ಆಗಿರುತ್ತೆ. ಮತ್ತು ಹೇಳೋವಾಗ ಕೂತ್ಕೊಳ್ಳೋವಾಗ ಪ್ರಾಬ್ಲಮ್ ಆಗಲ್ಲ, ಬೇಗ ಹರಿದು ಕೂಡ ಹೋಗೋಂಗಿಲ್ಲ ನೋಡಿ. ಹೀಗೆ ತೊಗೊಂಡ್ಬಿಟ್ಟು ಇವಾಗ ಈ ಶೇಪು ಮತ್ತು ಈ ಶೇಪ್ ಏನು ಮಾಡೋಣ, ಆ ಪಾಯಿಂಟಿಂದ ನಾವು ಈ ಶೇಪರ್ ಸ್ಕೇಲ್ ತೊಗೊಂಡ್ಬಿಟ್ಟು ಜಾಯಿಂಟ್ ಮಾಡೋಣ ನೋಡಿ. ಹೀಗೆ ನೋಡಿ ಫ್ರೆಂಡ್ಸ್, ಇದು ಸಿಂಪಲ್, ಅಷ್ಟು ಸ್ವಲ್ಪ ಟೈಟು ಇಲ್ಲ, ಅಷ್ಟು ಲೂಸು ಇಲ್ಲ. ಈ ಪ್ಲಾಜೋ ಮೀಡಿಯಮ್ ಸೈಜ್ ಆ ಕೋಟ್ ಸೆಟ್ಗೆ ಪರ್ಫೆಕ್ಟಾಗಿ ಅನಿಸ್ಬೇಕು. ನೀವು ಯಾವ ಥರ ಆದರೂ ಹಾಕೋಬೋದು, ತುಂಬ ಸ್ವಲ್ಪ ಟೈಟು ಹಾಕೋಬೋದು, ಲೂಸು ಹಾಕೋಬೋದು. ಬಟ್ ಈ ಬಟ್ಟೆ ಇಷ್ಟೇ ಇರೋದ್ರಿಂದ ನಾನು ಅಷ್ಟಕ್ಕಷ್ಟೇ ಮಾಡ್ತಾಯಿದ್ದೀನಿ. ಹೇಳೋವಾಗ ಕೂತ್ಕೊಳ್ಳೋವಾಗ ಪ್ರಾಬ್ಲಮ್ ಆಗಬಾರ್ದು ಅಂತ ಇವಾಗ ಇದನ್ನ ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ. ಇದು ಹೋಲ್ ಬಟ್ಟೆ ಇದೆ ನೋಡಿ. ಇದು ಬಾಟಮ್ ಆಯಿತು ಮತ್ತು ಇಲ್ಲಿ ಬಂದುಬಿಟ್ಟು ಸೊಂಟ 2 ಇಂಚ್ ಇಲಾಸ್ಟಿಕ್ಗೋಸ್ಕರ ಆಯಿತು. ಇದು ನಮ್ಮದು ಇಲ್ಲಿಂದ ಇಲ್ಲಿಗೆ ಆಸನದ ಉದ್ದ ಆಯಿತು. ಮತ್ತು ಈ ಪಾಯಿಂಟು ಮತ್ತು ಈ ಪಾಯಿಂಟ್ ನಾನು ಕಾಲಿನ ಸುತ್ತಳತೆ ತೊಗೊಂಡು ಇದನ್ನ ಜಾಯಿಂಟ್ ಮಾಡಿಬಿಟ್ಟು ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಕಟ್ಟಿಂಗ್ ಮಾಡಿದ್ದೀನಿ ಇಲ್ಲಿ. ಹೀಗೆ ಇದಕ್ಕೆ ನಾವು ಇಲ್ಲಿ ನೇಫಾ ಪಟ್ಟಿ ಕೂಡಿಸ್ಬೇಕು. ಅದಕ್ಕಾಗಿ ಇಲ್ಲಿ ನಾನು ಒಳಗಡೆ ಸೇರಿಬಿಟ್ಟು ಈ ರೌಂಡಿಂಗ್ ಶೇಪನ್ನು ನಾನು ಇಲ್ಲಿ ತೆಗಿತಾ ಇಲ್ಲ. ಕೆಲವು ಸತಿ ನೋಡಿ ನಾವು ಇಲ್ಲಿ ಸಣ್ಣ ಸೈಜ್ ಇತ್ತು ಅಂತಂದರೆ, ಬಟ್ಟೆ ಜಾಸ್ತಿ ಇತ್ತಂದರೆ ಇಲ್ಲಿ 1 1/2 ನಾವು ಈ ಥರ ಒಳಗಡೆ ತೊಗೊಂಡ್ಬಿಟ್ಟು ಹೀಗೆ ಈ ಲೈನನ್ನು ನಾವು ಮಾಡ್ತೀವಿ. ಬಟ್ ಇದಕ್ಕೆ ನಾನು ನೇಫಾ ಪಟ್ಟಿ ಜಾಯಿಂಟ್ ಹಾಕಬೇಕು. ಇಲ್ಲಿನೂ ನನಗೆ ಲೂಸಿಂಗ್ ಬಿಟ್ಕೋಬೇಕು. ಅದಕ್ಕಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಸ್ಟ್ರೇಟಾಗೆ ಕಟ್ ಮಾಡ್ತಾಯಿದ್ದೀನಿ ಇಲ್ಲಿ ಹೀಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ನಾನು ನೋಡಿ ಇದು 2 ಇಂಚ್ ಇಲಾಸ್ಟಿಕ್ಗೋಸ್ಕರ ಆಯಿತು. ಹೀಗೆ ಇಲ್ಲಿ ಇಲಾಸ್ಟಿಕ್ ಫೋಲ್ಡ್ಗೋಸ್ಕರ ಇಲ್ಲಿ ಬಂದುಬಿಟ್ಟು ಚಿಕ್ಕದಾಗಿ ನಾನು ನೇಫಾ ಪಟ್ಟಿ ಹಾಕ್ತಾಯಿದ್ದೀನಿ. ಇಲ್ಲ ಆ ನೇಫಾ ಪಟ್ಟಿ ಯಾವ ಥರ ಕಟ್ ಮಾಡೋದಂದರೆ ನೋಡಿ, ಈ ಪೀಸ್ ತೊಗೊಳ್ಳಿ ನೋಡಿ. ಈ ಫೋಲ್ಡಿಂಗ್ ಸೈಡ್ ಪೀಸ್ ಇದೆ ಫ್ರೆಂಡ್ಸ್ ನೋಡಿ. ಇದೇನೆ ಈ ಥರ ತ್ರಿಕೋಣ ಮಾಡಿ ನೋಡಿ, ಫೋಲ್ಡಿಂಗ್ ಇದೆ. ನಿಮ್ಮ ಇಷ್ಟ, ಎಷ್ಟಾದರೂ ಇಲ್ಲಿ ಲೂಸಿಂಗ್ ತೊಗೋಬೋದು. ಬಟ್ಟೆ ಏನಾದರೂ ಕಮ್ಮಿ ಇದ್ದರೆ ಜಾಸ್ತಿ ತೊಗೊಳ್ಳಿ, ಜಾಸ್ತಿ ಇದ್ದರೆ ಇದನ್ನ ನಾನು ಫೋಲ್ಡಿಂಗ್ ಸೈಡ್ ಈ ಥರ ತೊಗೊಂಡಿದ್ದೀನಿ. ಆಲ್ರೆಡಿ ಇಲ್ಲಿ ಕಟ್ ಮಾಡಿದ ತ್ರಿಕೋಣ ಇದೆ. ಇದು ಜಾಸ್ತಿ ತೊಗೋಬೇಕು ಕಮ್ಮಿ ತೊಗೋಬೇಕಂತೇನಿಲ್ಲ, ನಿಮ್ಮ ಬಟ್ಟೆ ಮೇಲೆ ಡಿಪೆಂಡು ನೋಡಿ. ನಾನು ಇಲ್ಲಿ ಬಂದುಬಿಟ್ಟು 7 ಇಂಚ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಬಂದುಬಿಟ್ಟು ಫೋಲ್ಡಿಂಗ್ ಇದೆ, ಇದು ಒಂದು 3.5 ತೊಗೊಳ್ತೀನಿ ಸಾಕು. ಏನಿಲ್ಲ, ಹಿಂಗೆ ಕ್ರಾಸಾಗಿ ಕಟ್ ಮಾಡಬೇಕು ನೋಡಿ. ಹೀಗೆ ಕಟ್ ಮಾಡಿ ಇಲ್ಲಿ ನಾವು ಓಪನ್ ಮಾಡ್ಕೊಳ್ಳೋಣ ಫೋಲ್ಡಿಂಗ್ ಸೈಡ್ ನೋಡಿ. ಓಪನ್ ಮಾಡಿದಾಗೆ ಈ ಥರ 2 ತ್ರಿಕೋಣ ಪೀಸ್ ಸಿಗುತ್ತೆ ಫ್ರೆಂಡ್ಸ್ ನೋಡಿ. ಇದಕ್ಕೇನೆ ನಾವು ನೇಫಾ ಪಟ್ಟಿ ಅಂತ ಹೇಳ್ತೀವಿ ನೋಡಿ. ಇಲ್ಲಿ ನಾವು ಅದು ಕುಟ್ಕೋಬೇಕು. ಇಲ್ಲಿ ಕುಟ್ಕೊಳ್ಳೋವಾಗ ಏನಾಗುತ್ತೆ, ಇನ್ನೂ ಫ್ರೀ ಆಗುತ್ತೆ ನಮ್ಮ ಪ್ಯಾಂಟ್ ಬಂದುಬಿಟ್ಟು ಹೀಗೆ ನೋಡಿ. ಹೀಗೆ ಬರುತ್ತೆ ಫ್ರೆಂಡ್ಸ್. ಹಾಗೇನಾಯಿತು, ಈ ವಿಡ್ತ್ ಏನಾಯಿತು ಫ್ರೆಂಡ್ಸ್ ಎಕ್ಸ್ಟ್ರಾ ಆಯಿತು. ಇನ್ನು ಕೂತ್ಕೊಳ್ಳೋವಾಗ ಮಾಡೋವಾಗ ಈಸಿ ಆಗುತ್ತೆ.